ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಾ ಇರ್ಬೋದಲ್ವ, ಲೈಟ್ ಹಾಕ್ಕೊಂಡು ಇಬ್ಬರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ. ಇವತ್ತೊಂದು ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಇದೆ. ಏನಂತ ಹೇಳಿದರೆ, ಸಿಕಾಡಿ ಹೊರಟಿದ್ದಾರೆ. ಯಾವುದೇ ಪ್ರಾಣಿಗಳನ್ನು ಇದು ಮಾಡಲಿಕ್ಕಲ್ಲ. ನಮ್ಮ ತೋಟದ ಬದಿಯಲ್ಲಿ ಒಂದು ಸಣ್ಣ ತೋಡಿತ್ತು. ಮಳೆಯೆಲ್ಲ ಸ್ವಲ್ಪ ಕಡಿಮೆ ಆಗಿತ್ತಲ್ವ, ನೀರು ತುಂಬಾ ಇತ್ತು. ಹಾಗಾಗಿ ಏಡಿ ಇಟ್ಕೊಂಡು ಬರೋಣ ಅಂತ ಹೇಳಿ ನಮ್ಮ ಯಜಮಾನ್ರು ಮತ್ತು ನಮ್ಮ ಮಾವ ರೆಡಿ ಆದರು. ಹಾಗೆ ನಾನು ಕೂಡ ಅವ್ರ ಹಿಂದೆಯೇ ಹೋದೆ. ನಾನು ಫಸ್ಟ್ ಟೈಮ್ ಹೋಗೋದು ಏಡಿ ಹಿಡಿಲಿಕ್ಕೆ. ಯಾವ ಥರ ಹಿಡಿತಾರೆ ಅನ್ನೋ ಐಡಿಯಾ ಇರಲಿಲ್ಲ. ಯಾಕೆ ಹೇಳಿದರೆ ನೈಟ್ ಅಲ್ವಾ, ನಮ್ಮನ್ನೆಲ್ಲ ಕರ್ಕೊಂಡೋಗಲ್ಲ. ಬಟ್ ಈ ಸಲ ನೋಡಲೇಬೇಕು ಅಂದ್ಕೊಂಡು ಬಂದೆ. ನೋಡಿ ಅದು ಒಂದು ಸಿಕ್ತು ಅನಿಸುತ್ತೆ. ಒಂದು ಪ್ರಾಬ್ಲಮ್ ಏನು ಅಂದರೆ, ಏಡಿ ಹಿಡಿಲಿಕ್ಕೆ ಹೋಗುವಾಗ ನಾವು ಮಾತಾಡಲಿಕ್ಕಿಲ್ಲ, ಸೈಲೆಂಟಾಗಿರಬೇಕು. ಹಾಗಿದ್ರೆ ಮಾತ್ರ ಏಡಿಗಳು ಸಿಗುತ್ತೆ. ನೋಡಿ, ಒಂದು ಸಿಕ್ಕಿದ್ದು, ಇನ್ನೊಂದು ಸಿಕ್ಕಿದಲ್ವಾ, ಇನ್ನೊಂದು ಸಿಕ್ಕಿತ್ತು. ನೋಡಿ, ಈ ಥರ ಟ್ರಿಕ್ಸ್ ನಂಗೆ ಗೊತ್ತೇ ಇರಲಿಲ್ಲ, ಏಡಿ ಹಿಡಿಯೋದು. ನಾನು ಅಂದ್ಕೊಂಡೆ ಒಂದು 5-6 ಏಡಿಗಳು ಸಿಗ್ಬೋದು ಅಂತ ಹೇಳಿ. ಹಾಗೆಯೇ ಹೋಗ್ತಾ ನೋಡಿ, ತೋಡು ಅಂದರೆ ಅಷ್ಟು ಈಸಿ ಇರಲಿಲ್ಲ. ಇಲ್ಲಿ ಸಹ ಕಲ್ಲುಗಳು, ಇಲ್ಲೊಂದು ನೋಡಿ ಕಂಗು ಹಾಕಿದ್ದಾರೆ ಉದ್ದಕ್ಕೆ. ಅದು ಕ್ರಾಸ್ ಮಾಡಲಿಕ್ಕೆ ಆಚೆಯಿಂದ ಈಚೆಗೆ ತೋಡನ್ನು, ಅದಕ್ಕೋಸ್ಕರ ಸಪೋರ್ಟಿಗೋಸ್ಕರ ಇದನ್ನು ಇಟ್ಟಿದ್ದಾರೆ ನೋಡಿ. ಬಟ್ ನೈಟೆಲ್ಲ ಇದರಲ್ಲಿ ಕ್ರಾಸ್ ಮಾಡಬೇಕಂದ್ರೆ ಜಾಗ್ರತೆ ಮಾಡಬೇಕಾಗ್ತದೆ. ನೋಡಿ ಇನ್ನೊಂದು ಸಿಕ್ಕಿತ್ತು. ನಮ್ಮ ಯಜಮಾನ್ರಿಗಂತೂ ತುಂಬ ಇಂಟ್ರೆಸ್ಟು ಈ ಏಡಿ ಹಿಡಿಯೋದ್ರಲ್ಲಿ. ಹೋದರು. ನಾನು ಬರುವಾಗ ಹೇಳಿದ್ದೆ ಸಣ್ಣ ತೊಟ್ಟೆ ತೆಕ್ಕೊಳ್ಳಿ ಅಂತ, ಆದರೆ ದೊಡ್ಡ ಬ್ಯಾಗೆ ಇಟ್ಕೊಂಡು ಬಂದರು. ನೋಡಿ ನನ್ನ ಮಾವು ಬಿಡಲಿಲ್ಲ, ಕಾಲಲ್ಲಿ ಗಟ್ಟಿ ಪ್ರೆಸ್ ಮಾಡಿ ಇಟ್ಕೊಂಡ್ರು. ಮತ್ತು ಅದು ತುಂಬ ಜೋರುಂಟು ನೋಡಿ, ಕೈಗೆಲ್ಲ ಕಚ್ಚಲಿಕ್ಕೆ ಬರ್ತದೆ. ನೋಡಿದ್ರಾ, ಇದೇನು ತುಂಬ ದೊಡ್ಡದಲ್ಲ, ಮೀಡಿಯಮ್ ಸೈಜ್ ಇದೆ. ಆದರೂ ಕೂಡ ನೋಡಿ ಎಷ್ಟು ಜೋರಿದೆ ಅಂತ. ಫೈನಲಿ ಬ್ಯಾಗ್ ಒಳಗಡೆ ಹೋಯ್ತು. ಹಾಗೇನೆ ಬಂದರು. ಇದು ನೋಡಿ, ಟಕ್ಕಂತ ಕಟ್ ಮಾಡ್ಲಿಕ್ಕೆ ಹೋದ್ರೆ ಆಗಲಿಲ್ಲ, ತಪ್ಪಿಸ್ಕೊಳ್ತು. ಆದ್ರೂ ಬಿಡಲಿಲ್ಲ. ಹಾಗೆ ಕೈ ಕಾಲೆಲ್ಲ ಮುರಿದು ಮತ್ತೊಂದು ಹಾಗೆಯೇ ಬ್ಯಾಗ್ ಒಳಗೆ ಹಾಕ್ಕೊಂಡ್ರು. ನೀರೆಲ್ಲ ಸೂಪರಾಗಿ ಹರಿತಾ ಇತ್ತು, ತುಂಬ ತಿಳಿಯಾಗಿತ್ತು. ಏಡಿಗಳಷ್ಟೇ ಅಲ್ಲ, ತುಂಬ ಮೀನುಗಳು ಕೂಡ ಇದ್ದ ಇಲ್ಲಿ. ಬಟ್ ಅದು ನಿಮಗೆ ಕಾಣಿಸಿಲ್ಲ, ನೈಟ್ ಆಗಿರೋದ್ರಿಂದ ಅದು